ಲೇಖ. ಎಕ್ಸ್ಕ್ಯೂಸ್ ಮೀ ಸರ್. ಆ್ಯಕ್ಚುಲಿ ನಾನೊಬ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ಮೇಲೆ ಆರ್ಡರ್ ಪ್ಲೇಸ್ ಮಾಡ್ತೀನಿ. ಥ್ಯಾಂಕ್ ಯು. ಹಲೋ. ಎಷ್ಟು ಅನಿರೀಕ್ಷಿತ ಅಲ್ವಾ? ನಿಮ್ಮನೇಲಿ ನೋಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೂ ಅಷ್ಟೇ. ಏನು ನೀವಿಲ್ಲಿ? ಅದು ನನ್ನ ಹೆಂಡತಿ ಪ್ಲ್ಯಾನ್ ಮಾಡಿದ್ಲು ಇಲ್ಲೇ ಲಂಚ್ ಮಾಡೋಣ ಅಂತ. ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೀನೇನಿಲ್ಲಿ? ಅದು ನಾನು ಕ್ಲೈಂಟ್ ಇಲ್ಲಿ ಬರ್ತೀನಿ ಅಂತ ಹೇಳಿದರು. 1 ಸೆಕೆಂಡ್ ಕಾಲ್ ಮಾಡಿ ನೋಡ್ತೀನಿ. ಓಕೆ. ಹಲೋ. ಹಲೋ ಮೇಡಮ್, ನಾನು ಮೈತ್ರೇಯಿ ಮಾತಾಡ್ತಿರೋದು. ಹಾಂ ಮೈತ್ರೇಯಿ ಅವರೇ, ನಿಮ್ಮದು ಮಿಸ್ಡ್ ಕಾಲ್ ಇತ್ತು, ನಾನು ಈಗ ನೋಡಿದೆ. ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ತುಂಬ ಸೌಂಡ್ ಇದೆ, ಹಾಗಾಗಿ ರಿಂಗ್ ಆಗಿದ್ದು ನನಗೆ ಕೇಳಿಸ್ಲೇ ಇಲ್ಲ. ಅದು ನಾನು ರೆಸ್ಟೋರೆಂಟಲ್ಲಿ ಕಾಯ್ತಿದ್ದೀನಿ. ನೀವು ಎಷ್ಟೊತ್ತಿಗೆ ಬರ್ತೀರಾ? ಓ ಐ ಆಮ್ ಸಾರಿ. ಆ್ಯಕ್ಚುಲಿ ನಮ್ಮ ಪಾರ್ಟ್ನರ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಅವರೆಲ್ಲೋ ಹೆಲ್ಡಪ್ ಆಗಿಬಿಟ್ಟಿದ್ದಾರೆ. ನಾನು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಓ, ಹಾಗಾದರೆ ನಾನು ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡಬೇಕಾಗತ್ತೆ? ಐ ಥಿಂಕ್ ನಾವಿವತ್ತು ಮೀಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಮೈತ್ರೇಯಿ ಅವರೇ. ಯು ಕ್ಯಾರಿ ಆನ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಹೌದಾ, ಹೋಗಲಿ ಬಿಡಿ, ಪರವಾಗಿಲ್ಲ. ಇನ್ನೊಂದು ಸಾರಿ ಮೀಟ್ ಮಾಡೋಣ. ಯಾ, ಬಾಯ್. ಹಲೋ, ಎಲ್ಲಿದ್ದೀರಾ? ನಾನು ಆಗಲೇ ಇಲ್ಲಿಗೆ ಬಂದಿದ್ದೀನಿ, ಬೇಗ ಬಂದುಬಿಡಿ. ಪ್ರೇಮ್, ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಬೇಕು ಅಂದರು, ಅದಕ್ಕೆ ಲೇಟ್ ಆಯಿತು. ಏನೂ ತೊಂದರೆ ಇಲ್ಲ ತಾನೇ? ಹಾಂ, ನೋ ಪ್ರಾಬ್ಲಮ್, ಎಲ್ಲ ನಾರ್ಮಲ್ ಆಗೇ ಇದೆ. ಆದರೆ ನಾನು ತುಂಬ ಟಯರ್ಡ್ ಆಗಿದ್ದೀನಿ, ಅಲ್ಲಿಗೆ ಬರೋದಕ್ಕಾಗಲ್ಲ ಪ್ರೇಮ್. ಹೌದಾ, ಸರಿ, ಹಾಗಾದರೆ ನಾನು ಮನೆಗೆ ಬಂದುಬಿಡ್ತೀನಿ. ಇಬ್ಬರು ಒಟ್ಟಿಗೆ ಊಟ ಮಾಡೋಣ. ಅಯ್ಯೋ ಬೇಡ, ನಾವಿಬ್ಬರು ಲಂಚ್ಗಿರಲ್ಲ ಅಂತ ಅಮ್ಮ ಮನೇಲೇನು ಅಡುಗೆ ಮಾಡಿಲ್ಲ. ನಾನು ಇಲ್ಲೇ ಹೊರಗಡೆ ಏನಾದರೂ ತಿನ್ಕೊಂಡು ಹೊರಟಿದ್ದೀನಿ. ನೀವು ಹೇಗಿದ್ದರೂ ಹೋಟ್ಲಿಗೆ ಹೋಗಿದ್ದೀರಲ್ಲ, ತಿನ್ಕೊಂಡು ಬಂದುಬಿಡಿ. ಸರಿ, ಓಕೆ. ಬಾಯ್. ನನ್ನ ಹೆಂಡತಿ ಫೋನ್ ಮಾಡಿದ್ದು. ಶಿ ಇಸ್ ಹೆಲ್ಡ್ ಅಪ್ ಸಮ್ವೇರ್, ಬರೋಕ್ಕಾಗಲ್ವಂತೆ. ಓಕೆ,
ನನ್ನ ಕ್ಲೈಂಟ್ ಕೂಡ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನೇನು ಬರ್ತೀನಿ. ಮೈತ್ರಿ, ಒಂದು ನಿಮಿಷ. ನಿಮ್ದು ಊಟ? ಮನೆಗೆ ಹೋಗಿ ಮಾಡ್ತೀನಿ. ಇಫ್ ಯು ಡೋಂಟ್ ಮೈಂಡ್ ನನ್ನ ಜೊತೆನೇ ಲಂಚ್ ಮಾಡ್ಬೋದಲ್ಲ? ಸುಮಾರು ದಿನ ಆದಮೇಲೆ ಸಿಕ್ಕಿದ್ದೀವಿ, ಫ್ರೆಂಡ್ಶಿಪ್ ಸೇಕಷ್ಟೇ. ಓಕೆ, ಪ್ಲೀಸ್ ಬನ್ನಿ. ಸರ್ ಆರ್ಡರ್. 2 ನಾರ್ತ್ ಇಂಡಿಯನ್ ಥಾಲಿ, ಒಂದಕ್ಕೆ ಒಂದು ಎಕ್ಸ್ಟ್ರಾ ಕುಲ್ಚಾ. ಯಾಕೆ ನಗ್ತಾ ಇದೆಯಾ? ಇನ್ನೂ ನೆನ್ಪಿಟ್ಕೊಂಡಿದ್ದೀರಲ್ಲ ನನಗೆ ಕುಲ್ಚಾ ಇಷ್ಟ ಅಂತ. ಸೊ ಹೌ ಇಸ್ ಲೈಫ್? ಫೈನ್. ಅಂದರೆ ನೀವು ನಿಮ್ಮ ಹೆಂಡತಿ ಚೆನ್ನಾಗಿದ್ದೀವಿ. ಅವರು ಬಂದಿದ್ದಿದ್ರೆ ಪರಿಚಯ ಮಾಡ್ಕೋಬೋದಾಗಿತ್ತು. ಅಟ್ಲೀಸ್ಟ್ ಅವ್ರ ಫೋಟೋ ಇದೆಯಾ? ಅದು ನನ್ನ ಫೋನ್ ಪ್ರಾಬ್ಲಮ್ ಆಗೋಗಿ ಫೋಟೋಸ್ ಎಲ್ಲ ಡಿಲೀಟ್ ಆಗೋಗಿದೆ. ನೀನು ಹೇಗಿದೆಯಾ ಮೈತ್ರಿ? ನನ್ನನ್ನು ನೋಡಿದ್ರೆ ಏನನ್ಸುತ್ತೆ? ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋಷ್ಟು ಶಾರ್ಪ್ ನಾನಲ್ಲ. ಒಂದು ಲೋಟದಲ್ಲಿ ಅರ್ಧ ನೀರು ಖಾಲಿ ಆಗಿದೆ ಅಂತ ತಿಳ್ಕೊಳ್ಳೋ ಬದಲು ಅರ್ಧ ನೀರು ತುಂಬಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ ಆಗತ್ತೆ. ಹಾಗೆ ಜೀವನ ಕೂಡ. ಬಂದ್ರಾ? ಹಾಂ, ಹೋಗಿ ಬಂದೆ. ಏನಾಯಿತು? ಇನ್ನೂ 6 ತಿಂಗಳು ಟೈಮ್ ಕೊಟ್ಟಿದ್ದಾನೆ ಪುಣ್ಯಾತ್ಮ. ಓಹ್, ಹೌದಾ? ಸದ್ಯ ಸ್ವಲ್ಪ ದಿನನಾದರೂ ನೆಮ್ಮದಿಯಿಂದ ಉಸಿರಾಡಬಹುದು. ಆದರೂ ಫೈನಾನ್ಷಿಯಲ್ಗಳ ಜೊತೆ ವ್ಯವಹಾರ ಮಾಡೋದು ಕಷ್ಟನೇಪ್ಪ. ತುಂಬ ಮಾತು ಕೇಳಿಸ್ಕೋಬೇಕಾಗತ್ತೆ. ಈಸಿಯಾಗಿ ಒಪ್ಕೊಳ್ಳಿಲ್ಲ ಆಸಾಮಿ. ತನಗೂ ಕಷ್ಟ ಇರುತ್ತೆ, ಇನ್ಯಾರಿಗೋ ಪೇಮೆಂಟ್ ಮಾಡೋದಿದೆ, ಹಾಗೆ ಹೀಗೆ ಅಂತೆಲ್ಲ ರಗಳೆ ತೆಗೆದ. ಆದರೂ ಹೇಗೋ ಒಪ್ಪಿಸ್ದೆ. 6 ತಿಂಗಳ ಟೈಮ್ ಇದೆ ಅಲ್ವಾ, ತೀರಿಸ್ಬಹುದು ಬಿಡಿ. ಹಾಗಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಷ್ಟರಲ್ಲಿ ಯಾವುದಾದ್ರೂ ಇವೆಂಟ್ ಸಿಕ್ಕೇ ಸಿಗುತ್ತೆ, ಇಲ್ಲ ಯಾವುದಾದ್ರೂ ಕಂಪ್ನಿಯವರು ಪೇಮೆಂಟ್ ಮಾಡೇ ಮಾಡ್ತಾರೆ. ಆದರೂ ಮನುಷ್ಯ ಯಾಕೋ ತುಂಬ ಡೇಂಜರಸ್ ಅನ್ನಿಸ್ತಾ. ಅಂದರೆ ಈ ಫೈನಾನ್ಷಿಯರು ತುಂಬ ಖಡಕ್ ಮನುಷ್ಯ ಅನ್ನಿಸ್ತಾ. ಅವನ ಜೊತೆ ತುಂಬ ಹಿಂದಿಂದನೇ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀನಿ, ಆದರೂ ಇಷ್ಟೊಂದು ರಫ್ ಆಗಿರೋದನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಯಾಕೆ? ಅವ್ನು ನಿಮ್ಮ ಹತ್ರ ಹೊರಟಾಗಿ ನಡ್ಕೊಂಡ? ನನ್ನ ಹತ್ರ ಎಲ್ಲ, ಯಾರೋ ಸಾಲ ವಾಪಸ್ ಕೊಟ್ಟಿರಲಿಲ್ವಂತೆ, ಅವನ ಹತ್ರ ತುಂಬ ರಫಾಗಿ ನಡ್ಕೋತಿದ್ದ. ಸಾಲ ವಾಪಸ್ ಕೊಡದೆ ಓಡಾಡ್ತಿದ್ದಂತೆ ತಪ್ಪಿಸ್ಕೊಂಡು. ಅವನ ಕಡೆಯವರು ಅವನ್ನ ಎಳ್ಕೊಂಬಂದು ಹೊಡಿತಿದ್ರು. ಹೌದಾ? ದುಷ್ಯಂತ್, ನಿಮಗೆ ಆ ಕಂಪ್ನಿಯವರು ದುಡ್ಡು ಕೊಡ್ತಾರೆ ತಾನೇ? ಮಾಡ್ತಾರೆ. ಯಾಕೆ? ಅಲ್ಲ, ಮೊದಲೇ ಹೊರಟು ಜನ ಅಂತಿದ್ದೀರಾ. ನಾಳೆ ತೀರ್ಸೋಕ್ಕಾಗಲಿಲ್ಲ ಅಂತ ನಿಮಗೂ ತೊಂದರೆ ಕೊಟ್ಟರೆ? ನನಗೆ ಹಾಗೆ ಮಾಡಲ್ಲ ಚೈತ್ರ. ಅವ್ರಿಗೆ ನಾನು ಮುಂಚಿಂದನೇ ಪರಿಚಯ. ಮೇಲಾಗಿ ನನ್ನ ವಿಷಯದಲ್ಲಿ ಅವರು ಹಾಗೆಲ್ಲ ನಡ್ಕೊಡಲ್ಲ. ಅದಲ್ಲದೆ ನಾನು ಟೈಮಿಗೆ ಕರೆಕ್ಟಾಗಿ ದುಡ್ಡನ್ನ ವಾಪಸ್ ಕೊಡ್ತಾ ಇದ್ದೀನಿ. ಏನೋ ಈ ಸಲ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ದುಷ್ಯಂತ್, ನೀವೇನೂ ತಿಳ್ಕೊಳ್ಳಲ್ಲ ಅಂದರೆ ನಮ್ಮ ಅಪ್ಪನ ಹತ್ರ ಹಣ ಕೇಳಲ್ಲ. ನಿಮ್ಮ ಅಪ್ಪನ ಹತ್ರನಾ?
ಬೇಡ ಚೈತ್ರ, ಆ ಕೆಲಸ ಮಾತ್ರ ಮಾಡಬೇಡ. ಏನಾಗುತ್ತೆ? ಆಮೇಲೆ ವಾಪಸ್ ಕೊಟ್ಟರೆ ಆಯಿತು. ನಾವೇನು ಮನೆ ನಡ್ಸೋಕ್ಕೆ ಹಣ ಕೇಳ್ತಿದ್ದೀವಾ? ಬೇಡ. ಆಮೇಲೆ ತಂಗಿನ ಮನೆಯಿಂದ ಓಡಿಸ್ಕೊಂಡು ಹೋಗಿ ಮದುವೆ ಆದ, ಈಗ ಅವಳನ್ನ ಸಾಕೋಕ್ಕಾಗದೆ ನಮ್ಮ ಹತ್ರ ಕೈ ಚಾಚ್ತಾ ಇದ್ದೇನೆ ಅಂತ ನಿಮ್ಮ ಅಣ್ಣಂದ್ರೆಲ್ಲ ಆಡ್ಕೋತಾರೆ. ಏನು ಬೇಡ. ದುಷ್ಯಂತ್, ಅಣ್ಣಂದ್ರ ಹತ್ರ ಕೇಳೋದು ಬೇಡ, ಅಪ್ಪನ ಹತ್ರ ಕೇಳೋಣ. ಅವ್ರೇನು ಕೊಡಲ್ಲ ಅಂತ ಹೇಳಲ್ಲ. ಹಾಗಲ್ಲ ಚೈತ್ರ, ನೋಡು, ನಾವಿಬ್ಬರು ಮನೆಯವ್ರ ವಿರೋಧ ಕಟ್ಕೊಂಡು ಮದುವೆ ಆಗಿದ್ದೀವಿ. ಮೊದಲೇ ಅವ್ರಿಗೆ ನಮ್ಮ ಬಗ್ಗೆ ಗೌರವ ಇಲ್ಲ. ಇನ್ನು ಕಾಸ್ಗೂ ಅವ್ರ ಹತ್ರನೇ ಕೈ ಚಾಚಿದ್ರೆ ನನಗೇನು ಬೆಲೆ ಇರುತ್ತೆ ಹೇಳು? ಇದರಿಂದ ನನ್ನ ಸ್ವಾಭಿಮಾನಕ್ಕೆ ಹೊಡ್ತಾ ಬಿಡುತ್ತೆ. ಹಾಗಾದರೆ ಏನು ಮಾಡ್ತೀರಾ? ನೋಡೋಣ, ಹಳೆ ಕಂಪ್ನಿಗಳ ಹತ್ರ ಬಿಲ್ನ ಬೇಗ ಪಾಸ್ ಮಾಡಿಕೊಡಿ ಅಂತ ಕೇಳ್ತೀನಿ. ಜೊತೆಗೆ ಹೊಸ ಪ್ರಾಜೆಕ್ಟ್ಗಳನ್ನ ಹುಡುಕ್ತೀನಿ. ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಏನಾದರೂ ಮಾಡಿದ್ರಾಯ್ತು. ದುಷ್ಯಂತ್, ನಿಮಗೆ ಈ ಮೊದಲು ಕೂಡ ಹೀಗೆಲ್ಲ ಆಗಿತ್ತಾ? ಇಲ್ಲ, ಯಾಕೆ? ಅಲ್ಲ, ನಾನು ನಿಮ್ಮ ಬದುಕಿನಲ್ಲಿ ಬಂದಮೇಲೆ ಹೀಗೆಲ್ಲ ಆಗ್ತಿದೆಯಾ ಅಂತ. ಮೊದಲೇ ನಾನು ಕೆಟ್ಟ ನಸೀಬ್ದವಳು. ಚೈತ್ರ, ನಿಂಗೆ ಮಾಡೋದು ಬೇರೆ ಕೆಲಸ ಅಲ್ವಾ? ಅಲ್ಲ, ನಿನ್ನ ಬಗ್ಗೆ ನೀನೇ ಯಾಕೆ ಹಾಗೆ ಅಂದ್ಕೋತೀಯ? ಕಾಗೆ ಕೂರೋದಕ್ಕೂ ರಂಭೆ ಮುರಿದೋಗೋದಕ್ಕೂ ಸರಿ ಹೋದರೆ ಅದು ಕಾಗೆ ದುರದೃಷ್ಟನ? ಹಾಂ, ಹುಚ್ಚೋಡಿಗೆ. ಊಟ ಆಯ್ತಾ ಪ್ರೇಮ್? ಮಾತಾಡಬೇಡ್ರಿ ನೀವು ನನ್ನ ಜೊತೆ. ಅಲ್ಲ ರೀ, ಊಟಕ್ಕೆ ಹೋಗೋಣ ಅಂತ ಆಸೆ ಪಟ್ಟಿದ್ದು ನೀವು, ನೋಡಿದ್ರೆ ನೀವೇ ಪತ್ತೆ ಇಲ್ಲ. ಆಮೇಲೆ ನಾನೊಬ್ಬನೇ ಊಟ ಮಾಡ್ಕೊಂಬರ್ಬೇಕಾಗಿ ಬಂತು. ಓಹೋ, ಯಾರಾದರೂ ಕಂಪ್ನಿ ಬೇಕಿತ್ತೇನೋ ಊಟಕ್ಕೆ? ತಮಾಷೆ ಮಾಡಬೇಡಿ, ಸುಮ್ಮನೆ ಸಿಟ್ಟು ಬರುತ್ತೆ. ಆ್ಯಕ್ಚುಲಿ ನನಗೊಬ್ಬರು ಕಂಪ್ನಿ ಸಿಕ್ಕಿದ್ರು. ಕಂಪ್ನಿನಾ? ಯಾರು? ಅದೇ ನಿಮ್ಗೊಂದು ಲೆಟ್ರ್ ಸಿಕ್ಕಿ, ಅದೇ ನನ್ನ ಫ್ರೆಂಡ್ ಮೈತ್ರಿ ಅಂತ ಹೇಳ್ತಿದ್ನಲ್ಲ, ಅವಳು ಅನಿರೀಕ್ಷಿತವಾಗಿ ಭೇಟಿ ಆದ್ಲು. ಓಹೋ, ಅನಿರೀಕ್ಷಿತವಾಗಿ ಭೇಟಿ ಆದ್ಲಾ ಅಥವಾ ಪ್ರೀ ಪ್ಲ್ಯಾನ್ಡಾ? ಛೇ, ಹಾಗೇನಿಲ್ಲ ರೀ. ಅವಳು ಯಾರೋ ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ಲು. ಆ ಕ್ಲೈಂಟ್ ಬರಲಿಲ್ಲ. ಆಮೇಲೆ ನಾನೇ ಅವಳಿಗೆ ಲಂಚ್ಗೆ ಆಫರ್ ಮಾಡಿದೆ. ಓಹೋ, ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ನಾನು ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಪ್ರೇಮ್. ನೀವು ಮೈತ್ರಿ ಸಿಕ್ಕಿದ್ದನ್ನು, ಅವಳ ಜೊತೆ ನೀವು ಊಟ ಮಾಡಿದ್ದನ್ನು ನನ್ನಿಂದ ಮುಚ್ಚಿಡಬಹುದಾಗಿತ್ತು. ಆದರೆ ನೀವು ಒಬ್ಬ ಸಿನ್ಸಿಯರ್ ಹಸ್ಬೆಂಡ್ ಥರ ಬಂದು ಎಲ್ಲ ನನ್ನ ಹತ್ರ ರಿಪೋರ್ಟ್ ಮಾಡ್ತಿದ್ದೀರಾ. ಲೈಫಲ್ಲಿ ಒಂದೊಂದು ಸಲ ಸುಳ್ಳು ಹೇಳಬೇಕ್ರಿ, ಅದೇ ಥ್ರಿಲ್ ಕೊಡುತ್ತೆ. ಏನ್ರಿ ನೀವು, ಎಲ್ಲರೂ ತಮ್ಮ ಗಂಡ ನಿಜ ಹೇಳಲಿ ಅಂತ ಬಯಸ್ತಾರೆ, ನೀವು ನೋಡಿದ್ರೆ ಈ ರೀತಿ ಉಲ್ಟಾ ಹೊಡಿತಿದ್ದೀರಲ್ಲ. ಸರಿ ಬಿಡಿ, ಹೇಗಿತ್ತು ಊಟ? ಚೆನ್ನಾಗಿತ್ತು. ಕಂಪನಿ ಓಕೆ. ಮತ್ತೆ ತುಂಬ ವರ್ಷ ಆದಮೇಲೆ ಸಿಕ್ಕಿದ್ರು, ಏನೂ ಮಾತಾಡಲಿಲ್ವಾ ಅಥವಾ ಮಾತಾಡಿದ್ರಾ? ಹಾಂ, ಕ್ಯಾಶುವಲ್ ಆಗಿ ಮಾತಾಡಿದ್ವಿ. ಸಂತೋಷ ಆಯಿತಾ ಅವಳನ್ನ ಮೀಟ್ ಮಾಡಿದ್ದು? ಏನ್ರಿ ನೀವು ವಿಚಿತ್ರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀರಾ ಇವತ್ತು? ನಂಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತಿದೆ. ನೀವು ಉತ್ತರ ಕೊಡದೇ ಇದ್ರೂ ಪರವಾಗಿಲ್ಲ ಬಿಡಿ, ನಿಮ್ಮ ಮುಖದಲ್ಲಿ ಒಂದು ಸಂತೋಷ ಕಾಣ್ತಿದೆ. ಅದರಿಂದ ನನಗೆ ಗೊತ್ತಾಗುತ್ತೆ ಮೈತ್ರಿ ಸಿಕ್ಕಿದ್ದು ನಿಮಗೆ ಖುಷಿಯಾಗಿದೆ ಅಂತ. ಖುಷಿ ಅಂತ ಏನಿಲ್ಲ ರೀ, ಸುಮಾರು ವರ್ಷ ಆದಮೇಲೆ ಭೇಟಿ ಆದ್ವಲ್ಲ, ನೀವು ಬೇರೆ ಬರಲ್ಲ ಅಂತ ಫೋನ್ ಮಾಡಿದ್ರಿ. ಅದಕ್ಕೆ ಕರ್ಟಸಿ ಸೇಕ್ಕೋಸ್ಕರ ಅವಳಿಗೆ ಲಂಚ್ ಆಫರ್ ಮಾಡಿದೆ ಅಷ್ಟೇ. ನಿಜ ಹೇಳಿ, ನನ್ನ ಕಂಪ್ನಿಗಿಂತ ಮೈತ್ರಿ ಕಂಪ್ನಿ ಕಂಫರ್ಟೇಬಲ್ ಆಗಿರಲಿಲ್ವಾ? ಕಂಫರ್ಟಬಲ್ ಅನ್ನೋದಕ್ಕಿಂತ
ಸುಮಾರು ವರ್ಷ ಆದಮೇಲೆ ಮೀಟ್ ಮಾಡಿದ್ವಲ್ಲ, ಕ್ಯಾಶುವಲಾಗಿ ಒಂದಷ್ಟು ಮಾತಾಡಿದ್ವಿ ಅಷ್ಟೇ, ನಂಬರ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಓ, ಸೊ ಕಾಂಟ್ಯಾಕ್ಟು ಮುಂದುವರಿಯುತ್ತೆ ಅಂತಾಯಿತು. ನೋಡ್ರಿ, ಪ್ರತಿಯೊಂದಕ್ಕೂ ತಪ್ಪು ತಿಳ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಾವು ಸೆಪ್ರೇಟ್ ಆದಾಗ ಅವಳು ನಂಬರ್ನ ಚೇಂಜ್ ಮಾಡ್ಕೊಂಡಿದ್ಲು, ಈಗ ನಂಬರ್ ಕೊಟ್ಟಿದ್ದಾಳಷ್ಟೇ. ನಿಮ್ಗೆ ಅದು ತಪ್ಪು ಅನ್ಸಿದ್ರೆ ಬೇಕಾದ್ರೆ ನಾನು ಈಗಲೇ ಆ ಕಾಂಟ್ಯಾಕ್ಟ್ನ ಡಿಲೀಟ್ ಮಾಡಿಬಿಡ್ತೀನಿ. ಅಯ್ಯೋ ಬೇಡ ಬೇಡ ಬೇಡ, ಸುಮ್ಮನೆ ರೇಗಿಸ್ದೆ ಅಷ್ಟೇ. ಫ್ರೆಂಡ್ಸ್ ಆಗಿರೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಸದ್ಯ ನೀವು ಉಪವಾಸ ಇರದೆ ಅವಳ ಜೊತೆ ಊಟ ಮಾಡ್ಕೊಂಡು ಬಂದ್ರಲ್ಲ, ಅದು ಸಂತೋಷ. ನೀವು ಆಸೆ ಪಟ್ಟಿದ್ರಿ, ಆದರೆ ಅದು ನೆರವೇರಲೇ ಇಲ್ಲ ನೋಡಿ. ಯಾರು ಹೇಳಿದ್ರು ನೆರವೇರಲಿಲ್ಲ ಅಂತ? ನೆರವೇರ್ತು. ಅಂದರೆ ಇನ್ನೊಂದ್ಸಲ ಯಾವಾಗಲಾದರೂ ಊಟ ಮಾಡಿದ್ರಾಯ್ತು ಬಿಡಿ ಅಂತ. ಪರವಾಗಿಲ್ಲ.